ಪನ್ನೀರ್ ಹೈದ್ರಾಬಾದಿ ಮಾಡ್ತಾಯಿದ್ದೀನಿ. ಪನ್ನೀರ್ ಹೈದ್ರಾಬಾದಿಗೆ ಫಸ್ಟ್ ಇಲ್ಲಿ ನಾನು ಪನ್ನೀರನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಆನಿಯನ್, ಈರುಳ್ಳಿನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಅಲ್ಲ, ಇದು ಸನ್ ಪ್ಯೂರ್ ಆಯಿಲ್. ಸಾಕು. ಇವಾಗ ಅಯ್ಯೋ ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮಾಡ್ಕೊಂಡೆ. ಇವಾಗ ಇದಕ್ಕೆ ನಾವು ಈರುಳ್ಳಿನ ಹಾಕ್ಬಿಟ್ಟು, ಈರುಳ್ಳಿ ಫ್ರೈ ಮಾಡೋದ್ರಿಂದ ನಾನು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಬೇಕು. ಓಕೆ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಚೆನ್ನಾಗಿ ಕಟ್ ಮಾಡಿಬಿಟ್ಟು ಫ್ರೈ ಆಗಿ ಅನ್ಕೊಳ್ತೀನಿ. ಫ್ರೈ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ. ಇವಾಗ ಇದನ್ನು ಮಿಕ್ಸಿಗೆ ಮಾಡೋಣ. ಮಿಕ್ಸಿ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟ್. ಖಾರ ಕಮ್ಮಿ ಆಯ್ತು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತೀನಿ. ಅದಕ್ಕೆ ಮೆಣಸಿನ್ಕಾಯಿ ನಾನು ಚಿಕ್ಕದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನನಗೆ ಖಾರ ಇಷ್ಟ, ಬಟ್ ನಮ್ಮ ಬಟಾಣಿಗೆ ಖಾರ ಇಷ್ಟ ಆಗಲ್ಲ. ಅದಕ್ಕೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಪೇಸ್ಟ್ ಆಗಿದೆ. ಇವಾಗ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. ಓಕೆ, ಇವಾಗ ಪನ್ನೀರನ್ನು ಫ್ರೈ ಮಾಡೋಣ. ಪನ್ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ನ ಲೋ ಇಟ್ಕೊಳ್ಳಿ, ಇಲ್ಲಾಂದರೆ ಪನ್ನೀರು ಸೀದೋಗ್ಬಿಡುತ್ತೆ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು, ಪನ್ನೀರು ನನ್ನ ಹೆಲ್ತ್ ಮಾತು ಕೇಳಲ್ಲ ಅನಿಸುತ್ತೆ, ಆ ಕಡೆ ಈ ಕಡೆ ಹೋಗ್ತಾ ಇದ್ದೀನಿ. ಒಂದೇ ಕಡೆಗೆ ಚೆನ್ನಾಗಿ ಬೇಯಬೇಕು. ಫ್ರೈ ಆಗಿ ಪನ್ನೀರ್ಗಳ ಬೇಗ ಫ್ರೈ ಆಗಿ ಸ್ಮೆಲ್ ಬರ್ತಾ ಇದೆ. ಸಾಕು. ಇವಾಗ ಇದನ್ನ ತೆಗೆದ್ಬಿಡೋಣ. ಕಂಪ್ಲೀಟ್ ಇದೆ.
ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಬಾಣಲೆಗೆ ಸ್ವಲ್ಪ ಸೋಂಪು, ಒಂದು ಚಕ್ಕೆ, ಹಾಗೆ 2-3 ಏಲಕ್ಕಿ, ಏನಿದೆ ಲವಂಗ, ಹಾಗೆ ಸ್ವಲ್ಪ ಪಲಾವ್ ಎಲೆ, ಮತ್ತು ಏನಂದರೆ ಏಲಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಈಗ ಇದಕ್ಕೆ ರುಬ್ಬಿದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ರುಬ್ಬಿಟ್ಟಿಟ್ಕೊಂಡಿರೋಂಥ ಗ್ರೀನ್ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ಮಾಡಿ ಈ ಪೇಸ್ಟ್ ಕಲರು ಚೇಂಜ್ ಆಗಬೇಕು. ಫ್ರೈ ಆದಮೇಲೆ ಚೇಂಜ್ ಆಗುತ್ತೆ, ಆಮೇಲೆ ತೋರಿಸ್ತೀನಿ. ಫ್ರೈ ಆಗೋದ್ರೊಳಗೆ ಇನ್ನೂ ಒಂದು ಕೆಲಸ ಇದೆ. ಅದೇನಪ್ಪ ಅಂದರೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಹಾಕಿದ್ದೀನಿ. ಜಾಸ್ತಿನೇ ಹಾಕ್ತೀನಿ, ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಮೊಸರು ಜೊತೆಗೆ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪೇಸ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇವಾಗ ಪನ್ನೀರನ್ನು ಆ್ಯಡ್ ಮಾಡೋಣ. ಈಗ ಪನ್ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಹೀಗೆ ಮಾಡಿಬಿಟ್ಟು, ಅಯ್ಯೋ ದೇವ್ರೆ, ಉಪ್ಪೇ ಹಾಕಿಲ್ಲ. ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಆಯಿತು, ಪನ್ನೀರ್ ಹೈದ್ರಾಬಾದಿ ರೆಡಿ.